ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಸೊಲೊಮೋನನು ಬರೆದಂತಹ ಜ್ಞಾನೋಕ್ತಿಗಳಲ್ಲಿ ಅನೇಕ ರೀತಿಯ ಧೈರ್ಯಪಡಿಸುವಂತಹ ಮಾತುಗಳನ್ನು ನಾವು ನೋಡಬಹುದು. ಇಲ್ಲಿ ಅವನು ಹೇಳುವಂಥದ್ದು, ಯೆಹೋವನ ನಾಮ ಬಲವಾದ ಬುರುಜು. ದ ನೇಮ್ ಆಫ್ ದ ಲಾರ್ಡ್ ಈಸ್ ಅ ಸ್ಟ್ರಾಂಗ್ ಟವರ್. ಯೇಸುವಿನ ನಾಮ ಅಥವಾ ಯೆಹೋವನ ನಾಮ ಪವರ್ಫುಲ್ ಆದಂತಹ ನಾಮ. ಹೆಸರಿನಲ್ಲಿಯೇ ಪವರ್ ಇದೆ. ನಾವು ಅನೇಕ ಸಂದರ್ಭಗಳನ್ನು ಸತ್ಯವೇದದಲ್ಲಿ ನೋಡ್ಬೋದು. ದಾವೀದನು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆಶ್ರಯಿಸಿ ಯೆಹೋವನ ನಾಮದ ಬಲದಿಂದ ಮುಂದೆ ಸಾಗ್ತಾ ಇರುವಂತಹ ವ್ಯಕ್ತಿ. ಅವನು ಗೋಲಿಯಾತನ ಮುಂದೆ ಬಂದಾಗ ಅವನು ಹೇಳ್ತಾ ಇರೋದು ಒಂದೇ ಒಂದು ಮಾತು ಗೋಲಿಯಾತನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರ್ತಿ, ನಾನಾದರೂ ನೀನು ಹೀಯಾಳಿಸಿದಂತಹ ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೀನಿ. ನೀನು ಹೀಯಾಳಿಸಿದ ಯೆಹೋವನ ನಾಮ. ಈ ಹಗಲಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಯೆಹೋವನ ನಾಮ ಬಲವಾದ ಬುರುಜು, ಪವರ್ಫುಲ್ ಆದದು. ನಾವು ಆಡ್ತೀವಲ್ಲ, ಶ್ರೀಯೇಸು ನಾಮ ಅತಿಶಯ ನಾಮ. ಅದು ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ತೆಗೆಯುವಂಥ ನಾಮ, ಭೂತ ಬಾಧಿತರಿಗೆ ಬಿಡುಗಡೆ ಕೊಡುವ ನಾಮ, ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ, ಅದ್ಭುತವನ್ನು ಮಾಡುವ ಸರ್ವಶಕ್ತಿಯುಳ್ಳಂತಹ ನಾಮ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ವೇದನೆಯ ಮಧ್ಯದಲ್ಲೂ ಸಹ ನಿನ್ನ ನಾಮ ಪವರ್ಫುಲ್ ಆಗಿರೋದಕ್ಕಾಗಿ ಸ್ತೋತ್ರ. ಯೆಹೋವನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೂ ರಕ್ಷಣೆ ಆಗುತ್ತೆಂಬುದಾಗಿ ವಾಕ್ಯ ಹೇಳ್ತದೆ. ಯೆಹೋವನ ನಾಮವನ್ನು ಹೇಳಿಕೊಳ್ಳುವಂಥ ವ್ಯಕ್ತಿಗಳಿಗೆ ಅದು ಆತ್ಮದ ರಕ್ಷಣೆ ಮಾತ್ರವಲ್ಲ, ಶರೀರದ ರಕ್ಷಣೆ ಆಗಿರ್ಬೋದು, ಪ್ರಾಣದ ರಕ್ಷಣೆ ಆಗಿರ್ಬೋದು, ಎಲ್ಲ ರೀತಿಯ ರಕ್ಷಣೆಯನ್ನು, ಶಿಕ್ಷೆಯಿಂದಿರುವಂಥ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತವಾದದ್ದು ಯೆಹೋವನ ನಾಮ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ನಾಮ ಅತಿಶಯವಾದದ್ದು. ಸ್ವಾಮಿ, ನಿನ್ನ ನಾಮ ಬಲವುಳ್ಳದ್ದಾಗಿದೆ, ನಿನ್ನ ನಾಮ ಶಕ್ತಿ ಉಳ್ಳದ್ದಾಗಿದೆ. ಯೆಹೋವನ ನಾಮವನ್ನು ಹೊಂದಿಕೊಂಡವರಾಗಿ, ಯೆಹೋವನ ನಾಮದಲ್ಲಿ ಆಶ್ರಯಿಸುವವರಾಗಿ ನಾವು ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದಾವೀದನಿಗೆ ಗೋಲಿಯಾತನ ಮುಂದೆ ಜಯ ಕೊಟ್ಟದ್ದು ದೇವರ ನಾಮ. ಯಾಕೆಂದರೆ ಅವನ ಕೈಯಲ್ಲಿ ಯಾವ ಆಯುಧಗಳೂ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನಾನು ಬರ್ತಾ ಇರೋದು, ನಿನ್ನ ಎದುರಿಗೆ ಬರ್ತಾ ಇರೋದು ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೇನೆ. ಹೊಸ ಒಡಂಬಡಿಕೆಗೆ ಬರುವಂಥ ಸಮಯದಲ್ಲಿ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ, ಪೇತ್ರ ಯೋಹಾನರು ದೇವರನ್ನು ಪ್ರಾರ್ಥಿಸುವುದಕ್ಕಾಗಿ ಆಲಯಕ್ಕೆ ಬರ್ತಾ ಇದ್ದಾರೆ. ದೇವಾಲಯಕ್ಕೆ ಬರುವಂತಹ ಸನ್ನಿವೇಶದಲ್ಲಿ ಅಲ್ಲಿ ಒಬ್ಬ ಹುಟ್ಟು ಕುಂಟನು ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ. ನನಗೇನಾದರೂ ಕೊಡಿ ಎಂಬುದಾಗಿ ಕೇಳುವಾಗ ಪೇತ್ರ ಹೇಳುವಂತಹ ಮಾತು, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡ್ತೇನೆ. ಅದು ಯೇಸುವಿನ ನಾಮ. ನಜರೇತಿನ ಯೇಸುವಿನ ನಾಮದಲ್ಲಿ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ ಹೇಳಿದಾಗ ಅವನ ಕಾಲುಗಳಿಗೆ ಬಲ ಬಂತು, ಅವನ ಹರಡುಗಳು ಬಲ ಬಂತು. ಅವನು ಕುಣಿಯುತ್ತಾ ಜಿಗಿಯುತ್ತಾ ದೇವಾಲಯದೊಳಗೆ ಹೋಗಿ ಅವರೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯೇಸುವಿನ ನಾಮ ಅದ್ಭುತ ಮಾಡುವಂಥದ್ದು, ಯೇಸುವಿನ ನಾಮ ನಿನಗೆ ಬಿಡುಗಡೆ ಕೊಡುವಂಥದ್ದು, ಯೇಸುವಿನ ನಾಮ ನಿನಗೆ ಸಹಾಯ ಮಾಡುವಂಥದ್ದು. ನಿನ್ನ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ನಿನಗೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಯೇಸುವಿನ ನಾಮ ಬಲವಾದ ಬುರುಜು, ಯೆಹೋವನ ನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರ್ತಾನೆ. ಯಾರು ಯೆಹೋವನ ನಾಮವನ್ನು ಆತುಕೊಳ್ತಾರೋ, ಯೆಹೋವನನ್ನು ಆತುಕೊಳ್ತಾರೋ, ಅವನು ಸೇಫ್ ಆಗಿರ್ತಾನೆ, ಅವನು ರಕ್ಷಿಸಲ್ಪಡ್ತಾನೆ. ಈ ದಿವಸ ನಾವು ಯಾರನ್ನು ಆತ್ಕೊಳ್ತಾ ಇದ್ದೀವಿ, ಯಾರನ್ನು ಆಶ್ರಯಿಸ್ತಾ ಇದ್ದೀವಿ? ಈ ಲೋಕದಲ್ಲಿ ನನಗೆ ಅವರಿದ್ದಾರೆ, ಇವರಿದ್ದಾರೆ, MLA ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಅವ್ರು ನನಗೆ ಸಹಾಯ ಮಾಡ್ತಾರೆ, ಇವರು ನನಗೆ ಸಹಾಯ ಮಾಡ್ತಾರೆ. ಇಲ್ಲ,
ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸುವಾಗ, ಆ ದೇವರ ಮುಖವನ್ನು ನಾವು ನೋಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸ ಆ ಯೆಹೋವನ ನಾಮವನ್ನು ಆಶ್ರಯಿಸೋಣ. ದಾವೀದನು ಯೆಹೋವನ ನಾಮವನ್ನು ಆಶ್ರಯಿಸಿ ಯೆಹೋವನ ನಾಮದೊಡನೆ ಗೋಲಿಯಾತನ ಮುಂದೆ ಹೋಗಿ ಗೋಲಿಯಾತನನ್ನು ಸೋಲಿಸುವುದಕ್ಕೆ ಆ ಯೆಹೋವನ ನಾಮ ಶಕ್ತವಾಗಿದ್ದರೆ, ಆ ಹುಟ್ಟು ಕುಂಟನಿಗೆ ಸ್ವಸ್ಥತೆಯನ್ನು ಕೊಡುವುದಕ್ಕೆ, ಅವನ ಕಾಲುಗಳಿಗೆ ಬಲವನ್ನು ಕೊಡುವುದಕ್ಕೆ ಯೇಸುವಿನ ನಾಮಕ್ಕೆ ಶಕ್ತಿ ಉಂಟಾಗಿದ್ದರೆ, ನಿನ್ನ ಜೀವಿತದ ಸಮಸ್ಯೆಗಳಿಗೆ, ನಿನ್ನ ಜೀವಿತದ ರೋಗಗಳಿಗೆ, ವೇದನೆಗಳಿಗೆ, ಕಷ್ಟಗಳಿಗೆ, ಇಕ್ಕಟ್ಟುಗಳಿಗೆ ಪರಿಹಾರ ಕೊಡುವಂತಹ ನಾಮ, ಬಿಡುಗಡೆ ಕೊಡುವಂತಹ ನಾಮ, ಅದು ಯೇಸುವಿನ ನಾಮವಾಗಿರುವುದಕ್ಕಾಗಿ ಸ್ತೋತ್ರ. ನೀನು ಓಡಿ ಹೋಗು. ಎಲ್ಲಿಗೆ ಹೋಗಬೇಕೋ ಯೇಸುವಿನ ನಾಮಕ್ಕೆ ಹೋಗು. ಯೇಸುವಿನ ನಾಮವನ್ನು ಅಪ್ಪಿಕೋ, ಯೇಸುವಿನ ನಾಮವನ್ನು ಆತುಕೋ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಎಂಥ ದೊಡ್ಡ ಸಮಸ್ಯೆಗಳಿಗೋ, ಎಂಥ ದೊಡ್ಡ ಇಕ್ಕಟ್ಟುಗಳಿಗೋ ಪರಿಹಾರ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ. ಆ ದೇವರ ಮುಖವನ್ನು ನೋಡೋಣ. ಆ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡಪ್ಪ. ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯ ಅವರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಅವರ ಜೀವಿತದಲ್ಲಿ ಅದ್ಭುತ ಮಾಡಲಿ. ನಿನ್ನ ನಾಮ ಅವರಿಗೆ ಬಿಡುಗಡೆ ಕೊಡಲಿ. ನಿನ್ನ ನಾಮ ಅವರಿಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.